ಎತ್ತಿನಹೊಳೆ ನೀರು ಇದು ಸ್ವಲ್ಪ ಮೆಡಿಕಲ್ ಕಾಲೇಜ್ ವಿಚಾರಕ್ಕೆ ಫಾರೆಸ್ಟ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಫಾರೆಸ್ಟ್ ಪ್ರಾಬ್ಲಮ್ ಲ್ಯಾಂಡ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಆಮೇಲೆ ಎತ್ತಿನಹೊಳೆದು ಏನೇ ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಯರ್ ಒಳಗಡೆ ಕೊಡ್ತಾರೆ ಈ ಎರಡು ವಿಚಾರ. ಆಮೇಲೆ ಕೋಲಾರ APMC ಯಾಕಂದರೆ ಡಿಸ್ಟಿಕ್ ಎಲ್ಲ MLAಗಳಿಗೂ ಅನ್ವಯಿಸುತ್ತೆ. ಡಿಸ್ಟಿಕ್ ಎಲ್ಲರೂ ನಾವು 6 ಜನ MLA ಸೇರಿದ್ದೀವಿ. 6 ಜನ MLAಸ್ಗೂ ಡಿಸ್ಟಿಕ್ ಹೆಡ್ಕ್ವಾರ್ಟರ್ ಅನ್ವಯಿಸುತ್ತೆ. ಆದ್ದರಿಂದ ಎಲ್ಲರೂ ಸೇರಿ ಮೆಡಿಕಲ್ ಕಾಲೇಜ್ ಆಗ್ಬೋದು, APMC ಮಾರ್ಕೆಟ್ ಆಗ್ಬೋದು, ಕೋಲಾರ ರಿಂಗ್ ರೋಡ್ ಆಗ್ಬೋದು, ಎತ್ತಿನಹೊಳೆ ನೀರಿಗೆ ಸಂಬಂಧಪಟ್ಟಂತೆ ಈ 4 ವಿಚಾರಗಳು ನಿನ್ನೆ CM ಹತ್ರ ಪ್ರಸ್ತಾಪ ಮಾಡಿದ್ದೀನಿ. 4 ಮಾಡ್ಕೊಡ್ತಿದ್ದೀನಿ. ಎತ್ತಿನಹೊಳೆ ನೆಕ್ಸ್ಟ್ ಇಯರ್ 2027 ಎಂಡಿಂಗ್ ಒಳಗಡೆ ಕೋಲಾರ ಜಿಲ್ಲೆ ಒಳಗಡೆ ನೀರು ಬಿಡ್ತೀವಿ. ಆಮೇಲೆ ಸಚಿವ ಸ್ಥಾನ ಅಂತ ಮಾತಾಡಿಲ್ಲ. ಸಚಿವ ಸ್ಥಾನಕ್ಕೆ ಅದಾಗೋಯ್ತಲ್ಲ. ಸಚಿವ ಸ್ಥಾನದ ಸಬ್ಜೆಕ್ಟ್ ಅದು ಮುಗಿದೋಯ್ತು. ಆ ಸಬ್ಜೆಕ್ಟ್ ಇಲ್ಲ ಈಗ. ಏನು ನೀವು ಸಚಿವ ಸ್ಥಾನ ಈಗ ಖಾಲಿ ಇದ್ರೆ ನಾವೇನಾದ್ರು ಮಾತಾಡ್ತೀವಿ. ಡೆವಲಪ್ಮೆಂಟ್ ಸಬ್ಜೆಕ್ಟ್ ಅದ್ಯಾವುದು ಮಾತಾಡ್ತೀವಿ. ಯಾಕಂದರೆ ನಮ್ಮ 2 ಜಿಲ್ಲೆಗೂ ಯಾರಿಗೂ ಮಿನಿಸ್ಟ್ರಿಗಳು ಇಲ್ಲ ಅಲ್ಲ. ಮಿನಿಸ್ಟ್ರು ತಪ್ಪಾದರೂ ಕೂಡ ನಿಗಮ ಮಂಡಳಿ ಏನಾದ್ರು ಕೊಡ್ಬೋದೇನೋ ಗೊತ್ತಿಲ್ಲ. ನೀವು ಯಾವುದು ಡಿಸ್ಕಷನ್ ಅದ್ರ ಬಗ್ಗೆ ನಾವು ಡೆವಲಪ್ಮೆಂಟ್ ಬಗ್ಗೆ ನಿನ್ನೆ ಮಾತ್ರ ಡಿಸ್ಕಷನ್ CM ಹತ್ರ. ಬೇರೆ ಯಾವುದು ನಿಗಮಗಳು ಮಂತ್ರಿಗಳದ್ದು ಇದ್ರದ್ದು ಅದ್ರದ್ದು ಯಾರು ಡಿಸ್ಕಸ್ ನಾನೇ ಆಗಲಿ, ನಂಜೇಗೌಡರಾಗಲಿ, SN ಆಗಲಿ, ಚಿಕ್ಕಬಳ್ಳಾಪುರ ಅವರಾಗಲಿ, ಅನಿಲಣ್ಣ MLC ನಸೀರಣ್ಣ ಅವರಾಗಲಿ, ಯಾರೇ ಆಗಲಿ ನಾವು ಬೇರೆ ಯಾವುದು ಮಾತಾಡಿಲ್ಲ. ಕೋಲಾರ ಡೆವಲಪ್ಮೆಂಟ್ ಬಗ್ಗೆನೇ ನಿನ್ನೆ CM ಹತ್ರ ನಾವು ಡಿಸ್ಕಷನ್. ಕೋಲಾರ ಅಂದರೆ ಕೋಲಾರ ಜಿಲ್ಲೆ ಹೇಳ್ತಾ ಇದ್ದೀನಿ. ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಾನು ಜಿಲ್ಲೆ ಬಗ್ಗೆ ಮಾತಾಡ್ತೀನಿ. ಇವಾಗ ಮೆಡಿಕಲ್ ಕಾಲೇಜು ಜಿಲ್ಲೆದೆ, ಕೋಲಾರ ರಿಂಗ್ ರೋಡು ಜಿಲ್ಲೆದೆ, APMCನೂ ಜಿಲ್ಲೆದೆ, ಇವಾಗ ಎತ್ತಿನಹೊಳೆನೂ ಜಿಲ್ಲೆಗೆ ಸಂಬಂಧಪಟ್ಟಿದೆ. ಈ 4 ಸಬ್ಜೆಕ್ಟು ಜಿಲ್ಲೆಗೆ ಸಂಬಂಧಪಟ್ಟಿದ್ದನ್ನು ಡಿಸ್ಕಷನ್ ಮಾಡಿದ್ದೀವಿ. 4 ಅಪ್ರೂವಲ್ ಹೇಳಿದರೆ 4 ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಪರ್ಸ್ನಲ್ ಆಗಿ ಬಂದ್ಬಿಟ್ಟು ನಂಜೇಗೌಡರು SN ನಾವು ಯೂಟಿಲಿಟಿ ಪ್ರಾಬ್ಲಮ್ಸ್ ಅದು ಸ್ವಲ್ಪ ಇದೆ, ಅದಕ್ಕೆ ದುಡ್ಡು ಕೊಡ್ತೀನಪ್ಪ ನೆಕ್ಸ್ಟ್ CM ದುಡ್ಡು ಕೊಡ್ತೀನಿ ಮಾಡಿ ಅಂತ ಹೇಳಿದರೆ. ಮೇಜರ್ ನಮ್ದು 4 ಸಬ್ಜೆಕ್ಟ್ ಎತ್ತಿನಹೊಳೆ, ಮೆಡಿಕಲ್ ಕಾಲೇಜ್, APMC, ಕೋಲಾರ ರಿಂಗ್ ರೋಡ್ ಈ 4 ಸಬ್ಜೆಕ್ಟು ಇಂಪಾರ್ಟೆಂಟು. 4 ಡಿಸ್ಕಷನ್ ಮಾಡಿದ್ದೀವಿ. 3 ಸ್ಪಾಟಲ್ಲಿ ಅಪ್ರೂವ್ ಮಾಡಿದರೆ ಒಂದು ಯಾವುದು ರಿಂಗ್ ರೋಡ್ದು ಮಾತ್ರ DPR ಆಗಬೇಕು. DPR ಆದಮೇಲೆ ಅದನ್ನು ಮಾತಾಡ್ತೀವಿ ಅಂತ ಹೇಳಿದರೆ DPR ಆಗೋದು. DPRಗೆ 2,80,00,000 ದುಡ್ಡು ಕೊಟ್ಟಿದ್ದೀವಿ. DPR ಆಗ್ತಾಯಿದೆ. ಅವ್ನು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದ್ರು ಇಲ್ಲ, ನಾನು ಆಕಾಂಕ್ಷಿ ಅಲ್ಲ. ನಾನು ಆಕಾಂಕ್ಷಿನೇ ಅಲ್ಲ. ನಾನು ಒಂದು ದೇವಾನಂದ ಜಾತಿ. ನಿಮಗೆ ನಾನು ಯಾವತ್ತಿಂದ ಪರಿಚಯ ಅಂದರೆ 2003ಇಂದ ನಾನು ಪರಿಚಯ ಇದ್ದೆ. 2003ಇಂದ ಇವತ್ತುವರೆಗೂ ಹೇಳಕ್ಕೆ ಹೋದರೆ 24 ವರ್ಷ ಆಯಿತು. 24 ವರ್ಷ, ಇವಾಗ 23-24 ವರ್ಷ ಆಗಿದೆ. 24 ವರ್ಷದಿಂದ ನಾವು ತಿಂಗಳಲ್ಲಿ 10 ದಿವಸ ಆದರೂ 20 ದಿವಸ ನಾವು ನೋಡೇನಾಗ್ತೇವೆ, ಒಬ್ಬರಿಗೊಬ್ಬರು ನೋಡ್ಕೊಳ್ತೇವೆ. ಯಾವತ್ತೂ ನಾನು ಯಾವುದನ್ನು ಹೋಗಿ ಕಿತ್ಕೊಳ್ಳೋಕೆ ಹೋಗೋದಿಲ್ಲ. ಕಿತ್ಕೊಳ್ಳಿದ್ದು ವಿಷ, ತಾನಾಗಿ ಬಂದಿದ್ದು ಪ್ರಸಾದ. ಅದಕ್ಕಾಗಿ ಎಷ್ಟು ದಿವಸ ಬೇಕಾದರೂ ವೆಯ್ಟ್ ಮಾಡಿ. ಅಭಿಮಾನ ಲಾಸ್ ಇರೋದು ಇವರು SN ಜಾಸ್ತಿ ಇದ್ರಲ್ಲ ಸರ್. ಹಿಂಗೆ ಶಮನ ಆಯ್ತು ಪಾಪ. ಬಂಗಾರಪೇಟೆ ಶಾಸಕರು ಜಾಸ್ತಿ ಇದ್ರಲ್ಲ. ಬಂಗಾರಪೇಟೆ ಶಾಸಕರಿಗೆ ನಾವೆಲ್ಲ ಸಪೋರ್ಟ್ ಆಗಿದ್ದು, ಸಪೋರ್ಟ್ ಆಗಿ ನಾವು ಹೋದ್ವಿ ಅವ್ರ ಜೊತೆಯಲ್ಲಿ. ಆದರೆ ಕೆಲವು ಕಾರಣಾಂತರದಿಂದ ಅದು ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ, ತಾಳ್ಮೆಯಿಂದ ಇರಬೇಕಷ್ಟೇ. ಅಲ್ಲ, ಜಾಸ್ತಿ ಪಾಪ ಇದ್ರಲ್ಲ, ಅಲ್ಲಿ CM ಏನಾದರೂ ಆಶ್ವಾಸನೆ ಕೊಟ್ಟರು ಅವ್ರಿಗಂತ. ನಿನ್ನೆ CM ಹತ್ರ ಟೈಮ್ ಫಿಕ್ಸ್ ಮಾಡಿದ್ದು ನಾನೇ, ಇವರೆಲ್ಲರಿಗೂ ಫೋನ್ ಮಾಡಿದ್ದು ನಾನೇ. ಇವರೆಲ್ಲರನ್ನೂ ಕರ್ಕೊಂಡೋಗಿ ನನ್ನ ಒಂದು ಹಿತದೃಷ್ಟಿ ಏನಂದರೆ ಕೋಲಾರ ಜಿಲ್ಲೆಯ ಹಿತದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅಂತೇಳಿ CM ಆಫೀಸಿಂದ TPL ಹಾಕಿಸಿ ಎಲ್ಲರಿಗೂ ಕಳಿಸಿ ಎಲ್ಲ ಬರಬೇಕು ಅಂತ. ಕೋಲಾರ ಚಿಕ್ಕಬಳ್ಳಾಪುರಲ್ಲಿರೋ MLAಸ್ನ ಕರೆದಿದ್ದು ನಾನು. ಸುಧಾಕರಣ್ಣ ಆಗ್ಬೋದು, ಸುಬ್ಬಾರೆಡ್ಡಿ ಆಗ್ಬೋದು, ಕುಟ್ಸಾಮ್ಗೌಡ್ರನ್ನ, ಪ್ರದೀಪ್ನ ಎಲ್ಲ ನಾನೇ ಕರೆದಿದ್ದು. ಫೋನ್ ಮಾಡಿ ಮೀಟಿಂಗ್ ಇದೆ ಬರಬೇಕು ಅಂತ ಎಲ್ಲ ಕರ್ಕೊಂಡೋಗಿ ಗುಡಿಸಿದ್ದು. ನನ್ನ ದೃಷ್ಟಿ ಒಂದೇ ಜಿಲ್ಲೆಯ ದೃಷ್ಟಿ ಇದೆ ಅಷ್ಟೇ. ಇದ್ರ ವಿಚಾರದಲ್ಲಿ ನಾನು ಮಾತಾಡಿದ್ದೀನಿ. ನಾಯಕತ್ವ ಅಲ್ಲ ಸುಕುಮಾರ್, ನಾಯಕತ್ವ ಅಲ್ವೇ ಅಲ್ಲ. ಜವಾಬ್ದಾರಿ ಇರತಕ್ಕಂಥ ಸ್ಥಾನವನ್ನು ನಮಗೆ ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಾವು ತಗೋಬೇಕು. ಇವಾಗ 4 ಪ್ರಾಜೆಕ್ಟು ಕೋಲಾರಕ್ಕೆ ಸಂಬಂಧಪಟ್ಟಿದ್ದೆ. ಮೆಡಿಕಲ್ ಕಾಲೇಜು ಕೋಲಾರಲ್ಲೇ ಬರೋದು, APMC ಮಾರ್ಕೆಟ್ ದೊಡ್ಡದು ಕೋಲಾರಲ್ಲೇ ಬರೋದು, ಎತ್ತಿನಹೊಳೆ ನೀರು ಎಂಟ್ರಿ ಆಗೋದು ಕೋಲಾರ ತಾಲೂಕಿಗೆ ಎಂಟ್ರಿ ಆಗೋದು, ಕೋಲಾರ ತಾಲೂಕಿಗೆ ಎಂಟ್ರಿ ಆಗೋದು. ಆಯಿತಾ? ಆಮೇಲೆ ರಿಂಗ್ ರೋಡು ಎಲ್ಲ ಮುಳಬಾಗಿಲು ರೋಡು, ಶ್ರೀನಿವಾಸಪುರ ರೋಡು, ಬಂಗಾರಪೇಟೆ, KGF ಎಲ್ಲ ರೋಡ್ಗೂ ರಿಂಗ್ ರೋಡ್ ಸೆಟ್ ಆಗುತ್ತೆ. ಇದಕ್ಕೆ ಕೋಲಾರ ಹೆಡ್ ಕ್ವಾರ್ಟರ್ಗೆ ಸಂಬಂಧಪಟ್ಟಂಗೆ ನಾನು ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಎಲ್ಲರಿಗೂ ಅನ್ವಯಿಸುತ್ತಲ್ಲ, ಎಲ್ಲರೂ ಬನ್ನಿ ಅಂತ ನಾನೇ ಕರ್ಕೊಂಡು ಹೋಗಿದ್ದು. ಎಲ್ಲ ಒಳ್ಳೇದೇ. ಅದೇ ಏನೋ KH ಮುನಿಯಪ್ಪನವ್ರು ಹಿಡಿತ ತಪ್ಪಿಸ್ಬೇಕು ಅಂತ ಏನೋ ಹೇಳಿದ್ರು. ಅದೆಲ್ಲ ಯಾವುದು ಅದು ನಿಜನಾ ಸರ್? ನಮ್ಮ ಮುಂದೆ ಏನು ಅದು ಆ ಡಿಸ್ಕಷನ್ ರೂಪಮ್ಮ ಅವರು ಬಂದಿಲ್ಲ, ಅಲ್ಲಿ ರೂಪಮ್ಮ ಅವರು ಬಂದಿಲ್ಲ, ಅದೇ ಗೈರಾಜರಾಗಿದ್ರು. ಅದಕ್ಕೆ ಅಲ್ಲೇನೋ KH ಮುನಿಯಪ್ಪನದ ಅಧಿಕಾರ ಇಲ್ಲಿ ಹಿಡಿತ ತಪ್ಪಿಸ್ಬೇಕು, ಎಲ್ಲ ನಮ್ಮದೇ ಇರಬೇಕು ಅಂತ ಏನೋ. ಇಲ್ಲ, ನಮ್ಮದೇ ಇರೋದ್ರಿ, ಯಾರ್ದೇನಿಲ್ಲ. ಇರೋದೇ ಆಯಾ ತಾಲೂಕಲ್ಲಿ ಆಯಾ MLAದೇ ಇರ್ತದೆ, ಬೇರೆಯವ್ರದ್ದು ಯಾರು ಇರ್ತದೆ?
ಈ ತಾಲೂಕಲ್ಲಿ MLA ಆಗಿದೆ, ದೇವಸ್ಥಾನಕ್ಕಾಗಲಿ ಒಂದು ಕಾಲೇಜಿಗೆ ಚೆಕ್ಕಾಗಲಿ ಸೈನ್ ಮಾಡೋದಕ್ಕೂ ಒಂದು ದೇವಸ್ಥಾನಕ್ಕೆ ಚೇರ್ಮನ್ ಇರ್ತಾರೆ, ಈ ಸ್ಕೂಲು ಕಾಲೇಜ್ಗೂ ಎಲ್ಲ MLA ಚೇರ್ಮನ್ ಇರ್ತಾರೆ. ಬೇರೆಯವ್ರು ಇರ್ತಾರೆ, ನೀನು ಬಂದು ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗೋದಿಲ್ಲ. ಯಾರು MLA ಇದ್ರೆ ಅವ್ರ ಇರ್ತಕ್ಕೆ ಸಿಗೋದು. ಅಲ್ಲಿ ಅವ್ರ ಬಗ್ಗೆ ಯಾವುದೋ ಡಿಸ್ಕಷನ್ನೇ ಬಂದಿಲ್ಲ, ಆ ಸಬ್ಜೆಕ್ಟೇ ಇಲ್ಲ. ಡೆಲಿಮಿಟೇಷನ್ ಅಲ್ಲಿ ಮುಳಬಾಗಿಲು ಜನರಲ್ ಲೇಡಿ ಆಗುತ್ತೆ ಅಂತ ಇಲ್ಲ, ಅದೆಲ್ಲ ಸುಳ್ಳು ನೋಡಿದ್ದೇವೆ ಸರ್. ಮುಳಬಾಗಿಲು ಜನರಲ್ ಆಗುತ್ತೆ, ಅರ್ಜೆಂಟ್ ಆಗುತ್ತೆ, ಲೇಡಿ ಆಗುತ್ತೆ, ಅಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಡಿಲಿಮಿಟೇಷನ್ ಆಗುತ್ತಲ್ಲ, ಡಿಲಿಮಿಟೇಷನ್ ಆಗಿ ಅವಾಗ ಏನು ಮಾಡ್ತಾರೋ ಆವಾಗ ಗೊತ್ತಾಗುತ್ತೆ. ಇವಾಗೆಲ್ಲ ಊಹಾಪೋಹಗಳನ್ನ ಹೇಳ್ತಾ ಇದ್ದಾರೆ. ಹಂಗಾದ್ರೆ KGF ಆವತ್ತಿಂದನೂ ರಿಸರ್ವ್ ಇದೆಯಲ್ಲ, ಯಾಕೆ ಜನರಲ್ ಆಗಿಲ್ಲ? ಯಾಕೆ ಮುಳಬಾಗಿಲು ರಿಸರ್ವ್ ಕಂಟಿನ್ಯೂ ಆಗಬಾರ್ದು? ಯಾವುದನ್ನಾಗಲಿ ನಮಗೆ ಬೇಡ. ಇವಾಗ ಸ್ವಾತಂತ್ರ್ಯ ಬಂದಾಗಿಂದ ಕೋಲಾರ ಜಿಲ್ಲೆ ರಿಸರ್ವೇಷನಲ್ಲಿ MP ಇದೆ, ಯಾಕೆ ಅದು ಜನರಲ್ಗೆ ಹೋಗಿಲ್ಲ? ಹಂಗಂತಲ್ಲ, ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಎಲ್ಲಿದ್ದಾರೋ ಅಲ್ಲಿ ರಿಸರ್ವೇಷನ್ನೇ ಕೊಡ್ತಾರೆ. ಪಾಪ್ಯುಲೇಷನ್ ಜಾಸ್ತಿ ಇರುವಾಗ ರಿಸರ್ವೇಷನ್. ಇವಾಗ ಕೋಲಾರ ಜಿಲ್ಲೆ ರಿಸರ್ವೇಷನ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದಕ್ಕೆ MP ರಿಸರ್ವೇಷನ್. ಇವಾಗ ಮುಳಬಾಗಿಲಲ್ಲಿ SC ವೋಟ್ಸು ಮೇಜರ್ ಆಗಿದ್ದರೆ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ. ಇವಾಗ ಮುಳಬಾಗಿಲು ತಾಲೂಕು ಆವಣಿ ಹೋಬಳಿ ಮತ್ತು ತಾಯ್ಲೂರು ಹೋಬಳಿ ಇದೆಯಲ್ಲ, ಅದನ್ನು ಬೇಸ್ ಮಾಡಿ ಸೇರಿಸಿ ಅದೊಂದು ಕಾನ್ಸ್ಟಿಟ್ಯೂನ್ಸಿ ಅದೆಲ್ಲ ಅವ್ರವ್ರ ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಟ್ಟು ಇವಾಗ ನೀವೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡ್ಬಿಡೋದು, ನಾನೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡೋದು, ಇವರೊಂದು ಕಾನ್ಸ್ಟಿಟ್ಯೂನ್ಸಿ ಮಾಡ್ಕೊಂಡಿರೋದು, ಅದೆಲ್ಲ ಸುಳ್ಳು ಮಾಹಿತಿ. ಶ್ರೀನಿವಾಸಪುರ ರಿಸರ್ವೇಷನ್ ಆಗುತ್ತೆ, ಯಾವುದು ಹಂಗಾಗೋದಿಲ್ಲ. ಎಲ್ಲ ಸುಳ್ಳು, ಅದೆಲ್ಲ ಎಲ್ಲ ಸುಳ್ಳು ಮಾಹಿತಿ. ಓಕೆ ಸರ್. ಇವಾಗ